ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ. ಅವರು ಹೇಳ್ತಾರೆ, SIT ತನಿಖೆ ನಡೆದಿದೆ, ಅತ್ಯಂತ ಗಂಭೀರ ಸೆಕ್ಷನ್ ಇರೋದ್ರಿಂದ ಬಂಧನವಾಗಿದೆ. ಈ ರೀತಿ ಆಗಬಾರದಾಗಿತ್ತು, ಆದರೆ ಆಗೋಗಿದೆ ಅಂತ ಹೇಳಿದ್ದಾರೆ. SIT ತನಿಖೆ ನಡೀತಾ ಇದೆ, ಅತ್ಯಂತ ಗಂಭೀರವಾದ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಆದ್ರೆ ಆಗೋಗಿದೆ. ವಿಡಿಯೋ ಕ್ಲಿಪ್ಪಿಂಗ್ಸ್ ಬೇರೆ ಹೊರಗಡೆ ಬಂದಿರೋದ್ರಿಂದ ಬಂಧನ ಮಾಡೋದು ಅನಿವಾರ್ಯವಾಗಿತ್ತು. ಆದರೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ಪ್ರಜ್ವಲ್ ರೇವಣ್ಣ ಕೂಡ ಅರೆಸ್ಟ್ ಆಗಲೇಬೇಕು ಅಂತ ಹೇಳಿದ್ದಾರೆ. ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸಬೇಕು. ಯಾಕಂದ್ರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಇವೆಲ್ಲ ಸಂಗತಿಯನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ. ಏನು ಕ್ರಮ ತೆಗೆದುಕೊಳ್ಳೋದು ಸರ್ಕಾರ ಮತ್ತು SIT ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ವಿಡಿಯೋ ರಿಲೀಸ್ ಪ್ರಶ್ನೆ ಇಲ್ಲಿದೆ. ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು. ಅಂದರೆ ನೀವು ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ ಅಂತ ನಿಮಗೆ ದುಃಖ ಇದೆಯಾ? ಈ ಘಟನೆ ಆಗಬಾರ್ದಾಗಿತ್ತು ಅಂತ ದುಃಖ ಇದೆ ನಿಮಗೆ? ಅದು ನಂದಲ್ಲ ಅಂತ ಹೇಳಿ ವಿಡಿಯೋ ಹಂಗಿದ್ರೆ ಆವಾಗ ನಾವು ಹೇಳ್ತೀವಿ, ಆಯ್ತು ಅದನ್ನು ಕೂಡ FSLಗೆ ಇತ್ಯಾದಿ ಕೊಡ್ರಿ ಅಂತ. ವಿಡಿಯೋ ಮಾಡ್ತೀರಿ, ವಿಡಿಯೋ ಯಾರು ರಿಲೀಸ್ ಮಾಡಿದ್ದಾರೆ? ನನ್ನ ಪ್ರಕಾರ ಅದೊಂದು ಚರ್ಚೆಯ ವಿಷಯನೇ ಅಲ್ಲ. ವಿಡಿಯೋ ರಿಲೀಸ್ ಮಾಡೋದು ಯಾರು ಸಿಕ್ಕರೋ ಯಾರೋ ಮಾಡಿರ್ತಾರೆ. ಅವರು ಅದನ್ನು ಸೂಕ್ತವಾಗಿ ಕಂಪ್ಲೇಂಟ್ ಕೊಡಲಾರ್ದೆ ಖಾಸಗಿಯಾಗಿ ಅದನ್ನು ಬಿಟ್ಟು ಮಾಡಿರೋದು ಅದೊಂದು ಅಪರಾಧ ಇರ್ಬೋದು. ಅದರ ಭಾಳ ಅತ್ಯಂತ ಗಂಭೀರವಾದ ಅಪರಾಧ ಯಾವುದು? ಈ ರೀತಿ ಮಹಿಳೆಯರ ಜೊತೆಗೆ ನಡ್ಕೊಂಡಿರುವಂಥದ್ದು ಅಲ್ಲ. ಇದು SIT ತನಿಖೆ ನಡೆದಿದೆ, ಹಾಗಾಗಿ ಅತ್ಯಂತ ಗಂಭೀರವಾದಂಥ ಸೆಕ್ಷನ್ಗಳಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಮತ್ತು ಅವರು ಜೋಶಿ ಅವರ ಮಾತುಗಳು, ಪಕ್ಷದ ನಿಲುವು ಕೂಡ ಅದೇನೆ. ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕು, ಅರೆಸ್ಟ್ ಆಗಬೇಕು. ಅದರಲ್ಲಿ ಯಾವುದೇ ನಾವು ಯಾರ ಪರವಾಗ್ಲೂ ಕೂಡ ಮಾತನಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.